ಆ ಎಲ್ಲ ಕಲಾ ತಂಡಗಳಿಗೆ ಜಗದ್ಗುರು ಮಹಾಸ್ವಾಮಿಗಳವರು ಸಂಪೂರ್ಣವಾಗಿ ಅನುಗ್ರಹವನ್ನು ಮಾಡಿದ್ದಾರೆ. ನಾವು ನೋಡ್ತಾ ಇರಬಹುದು ಆ ಜನಸಾಗರವನ್ನು, ಎಲ್ಲಿಂದ ಎಲ್ಲಿಯವರೆಗೆ ನೋಡಿದರೂ ಸಹ ಜನ ಸಮೂಹ ಅನ್ನುವಂಥದ್ದು ತುಂಬಿ ತೂಗ್ತಾ ಇದೆ. ಆ ರಾಜಗೋಪುರದಿಂದ ನೋಡಿದರೆ ಆ ಭಾರತೀ ಬೀದಿಯ ತುದಿಯವರೆಗೆ ಸಂಪೂರ್ಣವಾಗಿ ಜನಸಾಗರ ಅನ್ನುವಂಥದ್ದು ಆವರಿಸಿದೆ. ಅಷ್ಟೊಂದು ಭಕ್ತಿ ಭಾವಗಳಿಂದ ಎಲ್ಲ ಜನರು, ಬಾಲರಿಂದ ವೃದ್ಧರವರೆಗೆ ಪ್ರತಿಯೊಬ್ಬರೂ ಸಹ ಬಂದು ಈ ಉತ್ಸವದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಇದೀಗ ಆ ಶಾರದಾ ಮಾತೆಯ ಮಹಾರಥೋತ್ಸವ ಸಂಪನ್ನಗೊಂಡಿದೆ. ಶಾರದಾ ಮಾತೆಯ ಉತ್ಸವ ಮೂರ್ತಿಯನ್ನು ಆ ಮಹಾರಥದಿಂದ ರಾಜಗೋಪುರದ ಮೂಲಕ ಶಾರದಾಂಬ ದೇವಾಲಯಕ್ಕೆ ತರಲಾಗ್ತದೆ. ಮತ್ತೆ ಆ ದೇವಾಲಯದಲ್ಲಿ ದರ್ಬಾರ್ ಮಹೋತ್ಸವ, ಇಂದು ದುರ್ಗಾ ಸಪ್ತಶತಿಯ 13ನೆಯ ಅಧ್ಯಾಯದ ಪಾರಾಯಣ, ಅದಾದ ನಂತರ ಮಹಾಲಕ್ಷ್ಮಿಯ ಸ್ವರೂಪದಲ್ಲಿರುವ ಶಾರದಾ ಮಾತೆಗೆ ಮಹಾಮಂಗಳಾರತಿ, ಮತ್ತೆ ಎಂದಿನಂತೆ ಅಷ್ಟಾವಧಾನ ಸೇವೆ, 4 ವೇದಗಳು, ಪಂಚಾಂಗ ಪಠಣ, ಸರ್ವವಾದ್ಯ ಸೇವೆ, ಈ ರೀತಿಯಾಗಿ ವಿಧ ವಿಧವಾದಂತಹ ಸೇವೆಗಳು, ಮತ್ತೆ ಉತ್ತರ ನೀರಾಜನದೊಂದಿಗೆ ಈ ಒಂದು ಏಕಾದಶಿಯ ಹಗಲು ದರ್ಬಾರ್ ಮಹೋತ್ಸವ ಸಂಪನ್ನಗೊಳ್ಳಿಕ್ಕಿದೆ. ನಾವು ನೋಡ್ತಾ ಇದ್ದೇವೆ ಆ ಜಗದ್ಗುರು ಮಹಾಸ್ವಾಮಿಗಳವರ ಪಲ್ಲಕ್ಕಿಯನ್ನ ಇದೀಗ ಆ